ನಮಸ್ಕಾರ ಸ್ನೇಹಿತರೆ, ಮೂರನೇ ದಿನದಾಟದಲ್ಲಿ ಗಾಯಗೊಂಡರೂ ಶತಕ ಬಾರಿಸಿದ ಜೈಸ್ವಾಲ್, ಸ್ಫೋಟಕ ಸೆಂಚುರಿ ಸಿಡಿಸಿ ಭಾವುಕರಾದ ಯಶಸ್ವಿ. ಅಷ್ಟಕ್ಕೂ ನೋವಿನಲ್ಲಿಯೂ ಶತಕ ಸಿಡಿಸಿ ಜೈಸ್ವಾಲ್ ಹೇಳಿದ್ದೇನು ಗೊತ್ತಾ? ಇದ್ರ ಬಗ್ಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೀಗಾಗಿ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮೊದಲು ನೀವು ಕೂಡ ಛಲದಂಕ ಮಲ್ಲ ಯಶಸ್ವಿಯ ಅಭಿಮಾನಿಗಳಾಗಿದ್ರೆ ತಪ್ಪದೆ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಸ್ನೇಹಿತರೆ. ಹೌದು, ರಾಜ್ಕೋಟ್ ನಲ್ಲಿ ನಡೆಯುತ್ತಿರುವ ಮೂರನೇ ಟೆಸ್ಟ್ ಪಂದ್ಯದ ಎರಡನೇ ಇನ್ನಿಂಗ್ಸ್ ಆರಂಭಿಸಿರುವ ಟೀಂ ಇಂಡಿಯಾವು ನಾಲ್ಕನೇ ದಿನದಾಟದ ಅಂತ್ಯಕ್ಕೆ 322 ರನ್ಗಳ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ತಂಡದ ಪರ ಆರಂಭಿಕ ಆಟಗಾರ ಯಶಸ್ವಿ ಜೈಸ್ವಾಲ್ ಅವರು ಎರಡನೇ ಇನ್ನಿಂಗ್ಸ್ ನಲ್ಲಿ ಅಜೇಯ ಶತಕ ಸಿಡಿಸಿದರೆ, ಶುಭ್ಮನ್ ಗಿಲ್ ಅವರು ಅಜೇಯ ಆಕರ್ಷಕ ಅರ್ಧಶತಕ ಕಲೆ ಹಾಕಿದ್ದಾರೆ. ಈ ಇಬ್ಬರ ಬೊಂಬಾಟ್ ಬ್ಯಾಟಿಂಗ್ ನಿಂದಾಗಿ ಪ್ರಸ್ತುತ ಟೀಂ ಇಂಡಿಯಾವು ಇಂಗ್ಲೆಂಡ್ ವಿರುದ್ಧ ಮೇಲುಗೈ ಸಾಧಿಸಿದೆ. ಅಂತಿಮವಾಗಿ ನಾಲ್ಕನೇ ದಿನದಾಟಕ್ಕೆ ಟೀಂ ಇಂಡಿಯಾವು 2 ವಿಕೆಟ್ ಕಳೆದುಕೊಂಡು 196 ರನ್ ಕಲೆ ಹಾಕಿದೆ. ಆದರೆ ಆತಂಕಕಾರಿ ಸುದ್ದಿ ಏನೆಂದರೆ, ದಿನದಾಟದ ಅಂತ್ಯಕ್ಕೂ ಮೊದಲು ಯಶಸ್ವಿ ಜೈಸ್ವಾಲ್ ಬೆನ್ನಿನಲ್ಲಿ ಸಮಸ್ಯೆ ಇದ್ದ ಕಾರಣ ಗಾಯಗೊಂಡು ನಿವೃತ್ತರಾದರು ಸ್ನೇಹಿತರೆ. ಅಲ್ಲದೆ ಇದರ ನಡುವೆಯೇ ಯಶಸ್ವಿ ಜೈಸ್ವಾಲ್ ರವರು ನೋವಿನಲ್ಲಿಯೂ ಕೂಡ ಶತಕ ಸಿಡಿಸಿ ಇತರೆ ಆಟಗಾರರಿಗೆ ಮಾದರಿಯಾಗಿದ್ದಾರೆ ಅಂತ ಹೇಳಬಹುದು. ಇದೀಗ ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ನ ಮೂರನೇ ದಿನದಾಟದಲ್ಲಿ ಭರ್ಜರಿ ಶತಕ ಸಿಡಿಸಿ ಭಾವುಕರಾಗಿ ಮಾತನಾಡಿದ ಯಶಸ್ವಿ ಜೈಸ್ವಾಲ್ ರವರು ಈ ರೀತಿಯಾಗಿ ಹೇಳಿದ್ದಾರೆ ಸ್ನೇಹಿತರೆ. ಖಂಡಿತವಾಗಿಯೂ ನಾನು ನನ್ನ ಆಟವನ್ನ ಎಂಜಾಯ್ ಮಾಡಿದ್ದೇನೆ, ಪ್ರತಿಯೊಂದು ಎಸೆತವನ್ನ ಗಮನವಿಟ್ಟು ಆಡಿದ್ದೇನೆ. ಅಲ್ಲದೆ ಈ ಮೈದಾನದಲ್ಲಿ ನಾನು ಬ್ಯಾಟಿಂಗ್ ಮಾಡಲು ಹೆಚ್ಚು ಇಷ್ಟಪಡುತ್ತೇನೆ, ಏಕೆಂದ್ರೆ ಇಲ್ಲಿ ಹೆಚ್ಚು ಬೌನ್ಸ್ ಮತ್ತು ಪೇಸ್ ಇರುತ್ತದೆ. ಇದ ಕಾರಣದಿಂದಾಗಿ ನನಗೆ ಬ್ಯಾಟಿಂಗ್ ಮಾಡಲು ಸುಲಭವಾಗುತ್ತದೆ. ಆದ್ದರಿಂದ ಇಲ್ಲಿ ಬ್ಯಾಟಿಂಗ್ ಮಾಡಲು ನನಗೆ ಖುಷಿ ತಂದು ಕೊಡುತ್ತಿದೆ ಎಂದು ಜೈಸ್ವಾಲ್ ಹೇಳಿದ್ದರು. ಇನ್ನು ಮಾತು ಮುಂದುವರೆಸಿದ ಅವರು, ಖಂಡಿತವಾಗಿಯೂ ನನಗೆ ಇಂಜುರಿ ಆಗಿದೆ, ಆದರೆ ಇದನ್ನ ನಾನು ಬದಿಗೊಟ್ಟು ಮುಂದಿನ ಪಂದ್ಯದಲ್ಲಿ ಕಣಕ್ಕಿಳಿಯುತ್ತೇನೆ. ನನಗನ್ಸುತ್ತದೆ ಈ ಇಂಜುರಿ ಅಷ್ಟೇನು ದೊಡ್ಡದಲ್ಲ ಎಂದು. ಆದರೂ ಕೂಡ ಚಿಕಿತ್ಸೆ ಪಡೆದುಕೊಂಡು ನಾಲ್ಕನೇ ದಿನದಾಟದಲ್ಲಿ ನಾನು ಕಣಕ್ಕಿಳಿಯುತ್ತೇನೆ ಎಂದು ಯಶಸ್ವಿ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಮಾತು ಮುಂದುವರೆಸಿದ ಅವರು, ನಾನು ಇದಕ್ಕೂ ಮೊದಲು ಇಂಗ್ಲೆಂಡ್ ವಿರುದ್ಧ ಡಬಲ್ ಸೆಂಚುರಿಯನ್ನ ಸಿಡಿಸಿದ್ದೆ. ಅಲ್ಲಿಯೂ ಕೂಡ ಹೆಚ್ಚು ನನಗೆ ಇಂಗ್ಲೆಂಡ್ ಬೌಲರ್ಗಳು ಸವಾಲನ್ನ ಎಸೆದಿರಲಿಲ್ಲ. ಅದೇ ರೀತಿಯ ಆಟವನ್ನ ನಾನು ಇಂದು ಕೂಡ ರಾಜ್ಕೋಟ್ ಅಂಗಳದಲ್ಲಿ ಆಡಿದೆ. ಇದರಿಂದ ನನಗೆ ವೈಯಕ್ತಿಕವಾಗಿ ತುಂಬಾ ಖುಷಿ ನೀಡುತ್ತಿದೆ ಎಂದು ಯಶಸ್ವಿ ಹೇಳಿದ್ದಾರೆ. ಅಲ್ಲದೆ ಇನ್ನು ಮಾತು ಮುಂದುವರೆಸಿದ ಅವರು, ಈ ರೀತಿಯ ಆಟವನ್ನ ನಾನು ಎಂಜಾಯ್ ಮಾಡುತ್ತೇನೆ. ಅದೇ ರೀತಿ ರೋಹಿತ್ ಹಾಗೂ ಕೋಚ್ ನನಗೆ ತುಂಬಾ ಸಪೋರ್ಟ್ ಮಾಡಿದರು, ಅವರೆಲ್ಲರಿಗೂ ನಾನು ಧನ್ಯವಾದಗಳನ್ನ ಸಲ್ಲಿಸುತ್ತೇನೆ ಎಂದು ಮೂರನೇ ಟೆಸ್ಟ್ ನ ಮೂರನೇ ದಿನದಾಟದ ಮುಕ್ತಾಯದ ಬಳಿಕ ಯಶಸ್ವಿ ಜೈಸ್ವಾಲ್ ಹೇಳಿದ್ದಾರೆ ಸ್ನೇಹಿತರೆ. ನೋಡಿದ್ರಲ್ಲ ಬಂಧುಗಳೇ, ಗಾಯಗೊಂಡರೂ ಸ್ಫೋಟಕ ಶತಕ ಸಿಡಿಸಿ ಜೈಸ್ವಾಲ್ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ. ವಿಡಿಯೋವನ್ನ ಇಲ್ಲಿವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.